ವೀಕ್ಷಕರೇ, ಇವತ್ತಿನ ಮಧ್ಯಾಹ್ನದ ಬಿಸಿ ಬಿಸಿ ಸುದ್ದಿಗಳ ಕಡೆ ಗಮನ ಹರಿಸೋದಾದ್ರೆ, ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ತುಮಕೂರಿನ ರೈತರ ಮರಣ ಶಾಸನ ಬರೆಯೋದಕ್ಕೆ ಹೊರಟಿರುವಂತ ಈ ಕಾಮಗಾರಿ ತುಮಕೂರು ರೈತರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಏನು ಗುಬ್ಬಿ ತಾಲೂಕಿನಲ್ಲಿ ಈ ಕಾಮಗಾರಿ ಆರಂಭ ಆಗ್ತಾ ಇರುವಂತದ್ದು, ಈ ಕಾಮಗಾರಿಯನ್ನ ವಿರೋಧಿಸಿ ಕಾಮಗಾರಿ ಸ್ಥಗಿತ ಆಗಬೇಕು ಅಂತ ಇಡೀ ಗುಬ್ಬಿ ತಾಲೂಕಿನ ರೈತರು, ತುಮಕೂರು ಜಿಲ್ಲೆಯ ರೈತರುಗಳು ಬೃಹತ್ ಹೋರಾಟವನ್ನ ಮಾಡಿ ಈ ಕಾಮಗಾರಿಯನ್ನ ಸ್ಥಗಿತ ಮಾಡಿದ್ದಾಯ್ತು. ಸಾವಿರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಎಷ್ಟೋ ಜನ ರೈತರುಗಳು, ಶಾಸಕರು, ಸ್ವಾಮೀಜಿಗಳ ಮೇಲೆ FIR ದಾಖಲಾಯಿತು. ಇದಕ್ಕೆ ಮಣದಂತ ಸರ್ಕಾರ ಈಗ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಏನೆಲ್ಲ ಚರ್ಚೆ ಆಗುತ್ತೆ, ಯಾರೆಲ್ಲ ಈ ಸಭೆಗೆ ಹಾಜರಾಗ್ತಾ ಇದ್ದಾರೆ, ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿಯ ಭವಿಷ್ಯ ಏನಾಗುತ್ತೆ ಅನ್ನುವಂತ ಕುತೂಹಲ ಈಗ ಹೆಚ್ಚಾಗ್ತಾ ಇದೆ. ಬೃಹತ್ ಹೋರಾಟ ನಡೆಸಿ ಕಾಮಗಾರಿ ಸ್ಥಗಿತ ಮಾಡಿದ್ದ ತುಮಕೂರಿನ ರೈತರು ಲಿಂಕ್ ಕೆನಾಲ್ ಮೂಲಕ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗುವಂತ ಹುನ್ನಾರ ಇದು ಅಂತ ತುಮಕೂರು ಜಿಲ್ಲೆಯ ರೈತರು ಬಹಳ ದೊಡ್ಡ ಮಟ್ಟಿಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜಿಲ್ಲೆಯ ಶಾಸಕರುಗಳ ಜೊತೆ ಇಂದು DCM DKC ಮಹತ್ವದ ಸಭೆಯನ್ನ ನಡೆಸೋರಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ DCM DKC ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಗೆ ತುಮಕೂರಿನ BJP JDS ಶಾಸಕರುಗಳು ಭಾಗಿಯಾಗ್ತಾ ಇದ್ದಾರೆ. ಸಭೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಹೆಚ್ಚಿದೆ. ಶಾಸಕ ಸುರೇಶ್ ಗೌಡ, MT ಕೃಷ್ಣಪ್ಪ ಮನವೊಲಿಸೋದಕ್ಕೆ DKC ಇನ್ನಿಲ್ಲದ ಪ್ರಯತ್ನವನ್ನ, ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಯಾವುದಕ್ಕೂ ಬಗ್ಗದ ಜಗ್ಗದ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಹಾಗೆ ತುರುವೇಕೆರೆ ಶಾಸಕರಾದಂತ MT ಕೃಷ್ಣಪ್ಪ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ದೊಡ್ಡ ಮಟ್ಟಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಇವರಿಬ್ಬರ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ಯಾರೂ ಕೂಡ DKCಯನ್ನೇ ಎದುರಾಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಜಿಲ್ಲೆಯಲ್ಲಿರುವಂತ ಶಾಸಕರುಗಳು, ಮಂತ್ರಿಗಳು, ಕೇಂದ್ರ ಸಚಿವರು ಇವರು ಯಾರು ಕೂಡ DK ಶಿವಕುಮಾರ್ ಮುಂದೆ ಮಾತನಾಡುವಂತ ನೈತಿಕತೆಯನ್ನ ತೋರಿಸ್ತಾ ಇಲ್ಲ. ಜಿಲ್ಲೆಯ ಹಿತದೃಷ್ಟಿಯನ್ನ, ಜಿಲ್ಲೆಯ ಹಿತ ಕಾಯೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಆದ್ರೆ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, MT ಕೃಷ್ಣಪ್ಪ ಇದಕ್ಕೆ ಸೊಪ್ಪಾಗ್ತಾ ಇಲ್ಲ. ನಮ್ಮ ಸಾವಿನ ಮೇಲೆ ಕಾಮಗಾರಿ ನಡೆಯೋಗಿದೆ, ನಡೀಲಿ ಅಂತ ತೊಡೆ ತಟ್ಟಿ ನಿಂತಿರುವಂತವ್ರು ಇವರಿಬ್ರು ಶಾಸಕರುಗಳು. ಇವರನ್ನ ಮೀರಿ DK ಶಿವಕುಮಾರ್ ಈ ಕಾಮಗಾರಿಯನ್ನ ಮುಂದುವರಿಸ್ತಾರ ಅನ್ನುವಂತ ದೊಡ್ಡ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಭೆಯನ್ನ ವಿಧಾನಸೌಧದ DCM DK ಶಿವಕುಮಾರ್ ಕೊಠಡಿಯಲ್ಲಿ ಏರ್ಪಡಿಸಲಾಗಿರುವಂತದ್ದು. ಅಮೋಕ್ ಟಿವಿಗೆ ಮಾಹಿತಿ ಲಭ್ಯ ಆಗಿರುವಂತ ಮಾಹಿತಿ, ಇದಕ್ಕೆ JDS ಶಾಸಕಾಂಗ ಸಭೆಯ ನಾಯಕರಾಗಿರುವಂತಹ CB ಸುರೇಶ್ ಬಾಬು ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ತಿಪ್ಟೂರು ಶಾಸಕ K ಷಡಾಕ್ಷರಿ ಇದಕ್ಕೆ ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಮುಖ್ಯವಾದಂತ ವಿಚಾರ, ಗುಬ್ಬಿ ಶಾಸಕರೇ ಈ ಸಭೆಗೆ ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಅಮೋಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಇದು ದುರಂತ ತುಮಕೂರು ಜಿಲ್ಲೆದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ಉಪಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ಜಿಲ್ಲೆಯ ರೈತರ ಮರಣ ಶಾಸನ ಮಾಡೋದಕ್ಕೆ ಕಾಮಗಾರಿ ಆರಂಭ ಆಗ್ತಾ ಇದೆ. ದುರಂತಕ್ಕೆ ಇವ್ರು ಯಾರು ಕೂಡ ಭಾಗಿಯಾಗ್ತಾ ಇಲ್ಲ. ಯಾರು ಭಾಗಿಯಾಗ್ತಾರೋ ಆಗಲ್ವೋ, ಸುರೇಶ್ ಗೌಡ, MT ಕೃಷ್ಣಪ್ಪ ಇದನ್ನ ವಿರೋಧ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, DK ಶಿವಕುಮಾರ್ ಅವರ ಟೂರ್ ಪ್ಲಾನಿಂಗ್ TPಯಲ್ಲೂ ಕೂಡ ಒಂದು ಉಲ್ಲೇಖ ಆಗಿದೆ. ಮಾಗಡಿ, ಕುಣಿಗಲ್ ಮಾಗಡಿಗೆ ನೀರು ತೆಗೆದುಕೊಂಡು ಹೋಗುವಂತ ಯೋಜನೆ, 70 ಕಿಲೋಮೀಟರ್ ಹೋಗುವಂತ ಈ ಯೋಜನೆ ಅನುಷ್ಠಾನಕ್ಕೆ, ಕಾಮಗಾರಿಯ ವಿಳಂಬಕ್ಕೆ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ. ಅಂದ್ರೆ ಕುಣಿಗಲ್ ಶಾಸಕರಾದಂತ ರಂಗನಾಥ್ ಅವರು ಯಾರಿಗ್ ದಾರಿ ತಪ್ಪಿಸ್ತಾ ಇದ್ದಾರೆ? ಈ ಯಾರಿಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ? ಮಾಗಡಿ ರಾಮನಗರಕ್ಕೆ ನೀರು ಕೊಡೋದಕ್ಕೆ ಕುಣಿಗಲ್ನಲ್ಲಿ ಅಷ್ಟರ ಮಟ್ಟಿಗೆ ಭಾಷಣಗಳನ್ನ ಮಾಡ್ತಾ ಕುಣಿಗಲ್ ಜನಗಳನ್ನ ಯಾಮಾರಿಸ್ಬೇಕು ಅಂತ ಹೊರಟಿದ್ದಾರೆ ಈ ಶಾಸಕರು. ಸ್ವಾಮಿ,
ಕುಣಿಗಲ್ ಇರುವಂತದ್ದು ತುಮಕೂರು ಜಿಲ್ಲೆಯಲ್ಲೇ, ತುಮಕೂರು ಜಿಲ್ಲೆಯ ಒಂದು ಭಾಗ. ತುಮಕೂರು ಜಿಲ್ಲೆ ಹೆಮ್ಮೆ ಕುಣಿಗಲ್ ತಾಲೂಕು. ಈ ಸಂದರ್ಭದಲ್ಲಿ ನೀವು ಕುಣಿಗಲ್ ಜನತೆ ಆಣೆ ಮಾಡಿ ಹೇಳಿ, ಇದು ಯಾವುದೇ ಕಾರಣಕ್ಕೂ ಕುಣಿಗಲ್ನಿಂದ ನೀರ್ ಆಚೆ ಹೋಗಲ್ಲ ಅಂತ. ಯಾಕೆ ಹಳ್ಳಿ ಹಳ್ಳಿಗೆ ಹೋಗಿ ಭಾಷಣ ಮಾಡ್ತಾ ಇದ್ದೀರಾ? ಜನಗಳನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಕುಣಿಗಲ್ ಜನತೆಯು ಕೂಡ ತುಮಕೂರು ಜನತೆಯೇ. ಕುಣಿಗಲ್ ಇರುವಂತದ್ದು ತುಮಕೂರು ಜಿಲ್ಲೆಯಲ್ಲೇ. ಅವರು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಾವು ತುಮಕೂರು ಜಿಲ್ಲೆಯವರು ಅಂತ. ನೀವ್ ಯಾಕೆ ಅದನ್ನ ನಿಮ್ಮ ರಾಜಕೀಯ ಇನ್ನಿತರ ಲಾಭಕ್ಕೋಸ್ಕರ, ಡಿ ಕೆ ಶಿವಕುಮಾರ್ ನಿಮ್ ಸಂಬಂಧಿಗಳಾಗಿದ್ರೆ ನೀವು ಚೆನ್ನಾಗಿರಿ, ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಳಿ. ಅದನ್ನ ಬಿಟ್ಟು ಕುಣಿಗಲ್ ಜನತೆಯ ದಾರಿ ತಪ್ಪಿಸುವಂತ ಪ್ರಯತ್ನ ಯಾಕೆ? ನಿಮ್ಗಷ್ಟು ಕುಣಿಗಲ್ ಜನತೆಯ ಮೇಲೆ ಪ್ರೀತಿ ಇದ್ರೆ ಅವ್ರ ಮೇಲೆ ಆಣೆ ಇಟ್ಟು ಹೇಳಿ, ನಾವು ಕುಣಿಗಲ್ ಬಿಟ್ಟು ಯಾವುದೇ ಕಾರಣಕ್ಕೂ ಮಾಗಡಿಗೆ ರಾಮನಗರ ನೀರ್ ಹರಿಸಲ್ಲ ಅಂತ. ಇದನ್ನ ಎಲ್ಲೂ ಉಲ್ಲೇಖಿಸ್ತಾ ಇಲ್ಲ. ಕುಣಿಗಲ್ ಗನ್ಯ ಆಗಿದೆ, ಕುಣಿಗಲ್ ಗನ್ಯ ಆಗಿದೆ. ಸ್ವಾಭಾವಿಕವಾಗಿ ನೀರು ಹೋಗ್ತಾ ಇದೆ. ಸ್ವಾಭಾವಿಕವಾಗಿ ನೀರು ಹೋಗ್ತಾ ಇಲ್ಲ ಅಂದ್ರೂ ಕೂಡ ಇನ್ನೂ ನೀವು ಅನೇಕ ರೀತಿಯಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ನೀರ್ ತಗೊಂಡು ಹೋಗ್ಬೋದು. ಅದನ್ನ ಬಿಟ್ಟು ನೀವು ಕೆನಾಲ್ ಮೂಲಕವೇ, ಪೈಪ್ಲೈನ್ ಮೂಲಕವೇ ನೀರ್ ತೆಗೆದುಕೊಂಡು ಹೋಗಿ ಯಾಕೆ ಇನ್ನಿತರ ತಾಲೂಕುಗಳ ರೈತರ ಒಂದು ಮರಣ ಶಾಸನ ಬರೆದು ಕೊಟ್ಟಿದ್ದೀರಾ ಗೊತ್ತಾಗ್ತಾ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಸಭೆ ಮಾಡ್ತಾರೆ, ಶಾಸಕರುಗಳು ಇದಕ್ಕೆ ಸೊಪ್ಪು ಹಾಕ್ತಾರೋ ಹಾಕಲ್ವೋ ಅನ್ನೋದು ಬಹಳ ಕುತೂಹಲ ಹೆಚ್ಚಿದೆ. ತುಮಕೂರು ನಗರದ ಶಾಸಕರಾದಂತಹ ಜಿ ಬಿ ಜ್ಯೋತಿ ಗಣೇಶ್ ಅವರು ಕೂಡ ಸಭೆಗೆ ಹಾಜರಾಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಭೆ ಇದೆ. ಸಭೆ ಬಳಿಕ ಏನಾಗುತ್ತೆ ಎನ್ನುವಂಥದ್ದು, ಭವಿಷ್ಯ ಏನಾಗುತ್ತೆ ಎನ್ನುವಂಥದ್ದು ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿನ ರೈತ ಸಂಘಟನೆಗಳನ್ನ, ಹೇಮಾವತಿ ಹೋರಾಟದ ಸಮಿತಿಯನ್ನ ಯಾರನ್ನೂ ಕೂಡ ಆಹ್ವಾನ ಮಾಡಿಲ್ಲ ಈ ಒಂದು ಸಭೆಗೆ. ಶಾಸಕರುಗಳನ್ನ ಬಿಟ್ರೆ ಯಾರು ಕೂಡ ಇದಕ್ಕೆ ಎಂಟ್ರಿ ಇಲ್ಲ. ಯಾವ ಒಂದು ಪುರುಷಾರ್ಥಕ್ಕೆ ಈ ಸಭೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಮಾವತಿ ಸಮಿತಿ, ಹೋರಾಟದ ಸಮಿತಿಯನ್ನೇ ಬಿಟ್ಟು ಇವ್ರು ಸಭೆ ಮಾಡ್ತಾ ಇದ್ದಾರೆ ಅಂದ್ರೆ, ರೈತ ಸಂಘಟನೆಗಳನ್ನ ಬಿಟ್ಟು ಸಭೆ ಮಾಡ್ತಾ ಇದ್ದಾರೆ ಅಂದ್ರೆ, ಶಾಸಕರುಗಳಿಗೇನಾದ್ರೂ ಇಲ್ಲಿ ಆಮಿಷ ಒಡ್ಡುವಂತ ಕೆಲಸ ಆಗುತ್ತಾ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ.